ನಮಗೆ ಬೇಡ, ಕೇವಲ ಒಂದೇ ಒಂದು ನುಡಿ ಸಾಕು. ಅದೊಂದು ನುಡಿಗೆ ನಾವೆಲ್ಲರೂ ಕೂಡ ನಮ್ಮೆಲ್ಲರ ಒಂದು ದೊಡ್ಡದಾದ ಮತ್ತೊಮ್ಮೆ ಚಪ್ಪಾಳೆಗಳ ಮೂಲಕ ನಾವು ಧನ್ಯವಾದಗಳನ್ನು ತಿಳಿಸೋಣ. ಯಾಕಂತಂದ್ರೆ ಇಷ್ಟು ನುಡಿ ಹೇಳಿ ನಮ್ಮ ಎಲ್ಲರಿಗೂ ವ್ಯಕ್ತಪಡಿಸೋದಕ್ಕಿಂತ ಅವರೇನು ಅವರು ಹೇಗೆ ಅಂತಕ್ಕಂಥದ್ದು ಕೇವಲ ಒಂದು ನುಡಿಯ ಮೂಲಕ ಅನ್ನ ಆಗಿದ್ದೇನ ಇಲ್ಲ ಅನ್ನೋದು ಕೇವಲ ಒಂದು ಅಗಳು ತಿಳಿಸ್ತದೆ. ಹಾಗೇನೆ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಒಂದು ಪ್ರೀತಿಯ ಮತ್ತು ಚಪ್ಪಾಳೆಗಳನ್ನ ಮತ್ತು ನನ್ನ ಮನಸ್ಸಿನ ಒಂದು ಭಾವನೆಯನ್ನು ಕೂಡ ಅವರಿಗೆ ವ್ಯಕ್ತಪಡಿಸುತ್ತಾ ಸದಾ ತಾವು ಹೀಗೆ ಇರಿ ಅಂತೇಳಿ ಹೇಳ್ತಾ ಮುಂದಿನದಾಗಿ ಒಂದು ಸಂದರ್ಭದಲ್ಲಿ ನಾವು ಏನು ಕಾರ್ಯಕ್ರಮ ಕೊನೆಯ ಒಂದು ಈ ಮುಂದೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಆದರೆ ಈ ಅತ್ಯಂತ ಮುಖ್ಯವಾದ ಒಂದು ಘಟ್ಟ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಪರಿಚಯ ಅಂತಕ್ಕಂಥದ್ದು. ಯಾಕಂತಂದ್ರೆ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ವಿ, ಸಾಕಷ್ಟು ಲೇಖಕರ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಆ ಪುಸ್ತಕದಲ್ಲಿ ಹೂರಣ ಏನು ಇದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆ ಒಂದು ಘಟ್ಟಕ್ಕಾಗಿ ಶ್ರೀ ಎಂ ಎನ್ ಮಣಿಪಾಲ ರೆಡ್ಡಿ ಸೇರಂ, ಮಾಜಿ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ, ಇವರು ಈ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳಿಕೊಡ್ತಾ ಇದ್ದೇನೆ. ಆತ್ಮೀಯರೇ, ನಮಗಾಗಿ ಒಂದು ತಾಸು ಸಮಯವನ್ನು ಕೊಟ್ಟಿದ್ದಕ್ಕೆ, ನಾವು ಒಂದು ತಾಸು ವಿಳಂಬವಾಗಿ ಬಂದಿದ್ದಕ್ಕೆ ಮೊದಲಿಗೆ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ಕೋರ್ತೇವೆ. ಎರಡನೇದಾಗಿ ನಮ್ಮ ಉದ್ಘಾಟನೆಯನ್ನು ಮಾಡಿ ಪುಸ್ತಕವನ್ನು ಲೋಕಾರ್ಪಣೆಯನ್ನು ಮಾಡಿದಂತಹ ಶ್ರೀ ಸಿದ್ದರಾಮ ಮಂಕಲವರು ಒಂದು ಹುನ್ನಾರವನ್ನು ಮಾಡಿದ್ದಾರೆ. ಯಾವುದೇ ಹುನ್ನಾರ ಅಂದರೆ ನಾನು ಮತ್ತೆ ಹೈಕೋಜಿಯವರು ಸಮಾರಂಭದ ಸಭಾಂಗಣದೊಳಗೆ ಪ್ರವೇಶ ಪಡೆಯುತ್ತಿದ್ದಂತೆಯೇ ನಮ್ಮಿಬ್ಬರನ್ನು ಒಂದು ಮಾಡುವುದಕ್ಕೆ, ದೋಸ್ತಿ ಮಾಡುವುದಕ್ಕೆ, ಭೇಟಿಯಾಡುವುದಕ್ಕೆ ಆಗದೇ ಇರುವಂತೆ ಮಾಡಿರುವ ಹುನ್ನಾರ ಒಂದ್ಕಲ್ಲು ಮಾಡಿದ್ದಾರೆ. ಯಾಕಿದು ಅಂದ್ರೆ, ಮಹಿಪಾಲ್ ರೆಡ್ಡಿ ಏನಾದ್ರು ಮೊದಲು ಮಾತಾಡಿಬಿಟ್ಟ ಅಂದ್ರೆ ಹೇಳಿದ್ರಲ್ಲ ಬ್ಯಾಟ್ಸ್ಮನ್ ಅಂತ ಹೇಳಿ, ಅವ್ರು ಮಾತಾಡಿದ ಮೇಲೆ ಅವರ ಉತ್ಸಾಹದ ಇದಕ್ಕೆ ನಾವೆಲ್ಲಿ ಬರೀಕ್ ಹಾಕ್ತೀವಿ ಅಂತ ಹೇಳಿ, ಇಲ್ಲ ಸರ್ ಇವರಿಗೊಂದು ತುಂಬಾ ಅದ್ಭುತವಾಗಿ ಮಾತಾಡಿದ್ದೇವೆ, ಹೊನ್ಕಲ್ ತುಂಬಾ ಅದ್ಭುತವಾಗಿ ಮಾತಾಡಿದ್ದೇವೆ. ನಾನು ತುಂಬಾ ಪ್ರೀತಿಯಿಂದ ಮತ್ತು ಪ್ರಾಂಜಲವಾದ ಮನಸ್ಸಿನಿಂದ ಈ ಮಾತನ್ನ ಕೇಳಿರ್ತೇನೆ. ಯಾಕೆಂದ್ರೆ ನಾನು ಹೊನ್ಕಲ್ ಅವ್ರನ್ನ ಕಾಲು ಎಳೆಯುವುದೇ ಜಾಸ್ತಿ. ಈ ಕಾಲು ಎಳೆಯುವುದರ ನಡುವೆಯೂ ಕೂಡ ಅವರ ಮಾತುಗಳಿಗೆ ಇವತ್ತು ನಾನೊಂದು ಹೆಡ್ಸ್ ಅಪ್ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತುಂಬಾ ಚಂದ ಮಾತಾಡಿದ್ದೀನಿ ಅಂತಂದ್ರೆ ನಿಜಕ್ಕೂ ಕೂಡ ಹೊನ್ಕಲರ ಅನೇಕ ಭಾಷಣಗಳಿಗೆ ಇವತ್ತಿನ ಭಾಷಣ ತುಂಬಾ ವಿಭಿನ್ನವಾಗಿತ್ತು ಅನ್ನೋದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಾನು ಒಂದು ವೇಳೆ ಹೈಕೋಜಿ ಅವರನ್ನ ಭೇಟಿ ಮಾಡಿದ್ದರೆ ಮೊದಲಿಗೆ ನನ್ನ ಬ್ಯಾಟಿಂಗು ಇದನ್ನು ತಪ್ಪಿಸುವ ಹುನ್ನಾರವನ್ನು ಅವ್ರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಹುನ್ನಾರ ಅಂತಿದ್ದೇನೆ. ನಮ್ಮ ಮೇಡಮ್ ಇರಲಿ, ನಾನು ತುಂಬಾ ಪ್ರೀತಿಸುವಂತಹ ವ್ಯಕ್ತಿ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿಶ್ರಾಂತ ನಿರ್ದೇಶಕರಾಗಿರುವಂತಹ ಕೊಟ್ಟಪ್ಪ ಸರ್ ಅವರೇ, ನನ್ನ ಅತ್ಯಂತ ಪ್ರೀತಿಯ ರೇಖಾಚಿತ್ರದಲ್ಲಿಯೇ ಜಗತ್ತನ್ನು ತೋರಿಸುವಂತಹ ನನ್ನ ಪ್ರೀತಿಯ ಸೃಜನ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಆತ್ಮೀಯರಾದಂತಹ ನಿಷ್ಠಿ ರುದ್ರಪ್ಪ ಅವರೇ, ಆಗಮಿಸಿರುವಂತಹ ಗಜಲ್ನ ಸಂಬಂಧಪಟ್ಟಂತೆ ತುಂಬಾ ಛಂದಸ್ ಅನ್ನು ಇಟ್ಟುಕೊಂಡು ಅದರ ಒಳತೋಟಿಗಳನ್ನ ಬಿಚ್ಚಿಡುವಂತಹ ಕವಯಿತ್ರಿ ಅನ್ಸೂಯ ಜಹಗೀರ್ದಾರ್ ಅವರೇ, ಗಜಲನ್ನ ಅಪ್ಪಿಕೊಂಡಂತಹ ಅನೇಕ ಬಳಗ ಇಲ್ಲಿದೆ. ರತ್ನರಾಯಮಲ್ಲ ಅನ್ನುವ ಡಾಕ್ಟರ್ ಮಲ್ಲಿನಾಥ್ ಅಳ್ವಾರ್, ಜಮೀನ್, ಲಕ್ಷ್ಮೀಕಾಂತ್, ನೂರ್, ಸಿಕಂದರ್, ಸಾವನ್, ಹೀಗೆ ಅನೇಕ ನನ್ನ ವಾಟ್ಸಪ್ಪಿನ ಗೆಳೆಯ ಗುಂಪೆ ಇಲ್ಲಿ ಒಂದು ಸೇರಿದೆ.
ಇದಲ್ಲದೆ ಬಳ್ಳಾರಿಯ ಸಾಹಿತ್ಯ ವಲಯದ ಎಲ್ಲ ಆತ್ಮೀಯ ಬಳಗವೇ, ನಿಮ್ಮೆಲ್ಲರಿಗೂ ನಾನು ಮಹಿಪಾಲ ರೆಡ್ಡಿ ಕಲಬುರಗಿಯಿಂದ ಬಂದಿದ್ದೇನೆ. ಮೊತ್ತ ಮೊದಲಿಗೆ ನಿಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಪ್ರಿಯರೇ, ಗಜಲನ್ನ ಇಟ್ಟುಕೊಂಡು ಪ್ರೋತ್ಸಾಹದ ಮಾತುಗಳನ್ನಾಡುವ, ಪ್ರೇರಣೆಯನ್ನ ನೀಡುವ, ಗಜಲನ್ನ ವ್ಯಾಕರಣ ಸಹಿತ ವಿಮರ್ಶೆ ಮಾಡಬಲ್ಲಂತಹ ಕನ್ನಡದ ಇವತ್ತಿನ ಸಂದರ್ಭದ ಚಾರ್ಮಿಂಗ್ ಗಜಲ್ಕಾರ ಆಗಿರುವಂತಹ ಅಬ್ದುಲ್ ಹೈ ತೋರಣಗಲ್ಲು ಅವರ ಮೊದಲ ಗಜಲ್ ಸಂಕಲನ ಇವತ್ತು ಜನಾರ್ಪಣೆಗೊಳ್ತಾ ಇದೆ, ಜನಾರ್ಪಣೆ ಉಂಡಿದೆ. ಆ ಕಾರಣಕ್ಕಾಗಿ ನಮ್ಮ ಮೇಡಮ್ ಅವರು, ಅವರ ಧರ್ಮಪತ್ನಿಯವರು ಆಡುವ ಮಾತು ತುಂಬಾ ಹಿಡಿಸ್ತು. ಅವರು ಹೇಳಿದಂಥ ಮಾತು, ನೀವು ಕೂಡ ಗಜಲ್ ಬರೀರಿ ಅನ್ನಂತಹ ಮಾತು ಬಹುಶಃ 10 ವರ್ಷಗಳ ಹಿಂದೆ, ಅದು 10 ವರ್ಷಗಳ ನಂತರ ಬಂದಂತಹ ಮೊದಲ ಪುಸ್ತಕ ಆತ್ಮಜ್ಞಾನದ ನಾದ. ಈ ಸಂಕಲನವನ್ನ ಬಿಡುಗಡೆ ಮಾಡಿದಂತಹ ಆತ್ಮೀಯ ಹಿರಿಯ ಸನ್ಮಿತ್ರರಾದಂತಹ ಲಲಿತ ಪ್ರಬಂಧಗಳಲ್ಲಿ ಮತ್ತು ಪ್ರವಾಸದ ಕಥನಗಳಲ್ಲಿ ತುಂಬಾ ಅತಿ ಹೆಚ್ಚು ಸಂಕಲನಗಳನ್ನು ತಂದಂತಹ ಶ್ರೀ ಸಿದ್ದರಾಮ ಅಂಕಲ್ರವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕವಿಮಿತ್ರ ಚಾಂದ್ ಪಾಷಾ ಕವಿಚಂದ್ರ ಅವರೇ, ಕಲಬುರಗಿಯಿಂದ ಆಗಮಿಸಿರುವಂತಹ ನನ್ನ ಮಿತ್ರ ಕಪಿಲ ಹುನ್ನಾಬಾರಿ ಅವರೇ, ಸಿದ್ದಲಿಂಗಯ್ಯ ಅವರು ನಿಧನರಾದಂತಹ ಸಂದರ್ಭದಲ್ಲಿ ಗೂಗಲ್ ಮೀಟ್ನಲ್ಲಿ ಪರಿಚಯ ಆದಂತಹ ಈ ನಾಡಿನ ಲೇಖಕಿಯಾದಂತಹ ND ವೆಂಕಮ್ಮ ಅವರೇ, ನಿರೂಪಣೆಯನ್ನು ಮಾಡ್ತಾ ಇರುವಂತಹ ಮೇಡಮ್ ಅವರೇ, ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಸಹೋದರಿಯರೇ, ಸನ್ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಐಟೋ ಅವರ ಕುರಿತು ಮಾತಾಡುವಾಗ ತುಂಬಾ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ, ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳಿದರು. ಪುಸ್ತಕ ಕುರಿತು ಕೂಡ ಅವರು ವಿಭಿನ್ನವಾಗಿ ಮಾಡ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇನ್ನೊಂದು ವಿಭಿನ್ನತೆ ಈ ಪುಸ್ತಕದಲ್ಲಿದೆ. ಆ ವಿಭಿನ್ನತೆ ಯಾವುದು ಅಂದ್ರೆ, ಈ ಪುಸ್ತಕದ ಬೆಲೆ 99 ರೂಪಾಯಿಗಳು. 99 ರೂಪಾಯಿಗಳಲ್ಲಿರೋದು ಕೂಡ ಒಂದು ವಿಭಿನ್ನತೆಯ ಆಲೋಚನೆ ಇದೆ. 100 ರೂಪಾಯಿ ಇಡಬಹುದಾಗಿತ್ತು, 80 ರೂಪಾಯಿ ಇಡಬಹುದಾಗಿತ್ತು, ಇಲ್ಲ 99 ರೂಪಾಯಿ ಇಡುವುದರ ಮೂಲಕ ತನ್ನ ವಿಶೇಷತೆಯನ್ನು ಕೂಡ ಅವರು ಪ್ರದರ್ಶನವನ್ನ ಈ ಪುಸ್ತಕದ ಮೂಲಕ ನಮಗೆ ಕೊಟ್ಟಿದ್ದಾರೆ. ನಾನು ಮಾತುಗಳನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಪುಸ್ತಕದ ಪುಟದ ಬಗ್ಗೆ ಅವರು ಮಾತಾಡಿದರು, ನಮ್ಮ ಮಂಕಲ್ ಅವರು. ಹಾಗಾಗಿ ಅವರು ಮಾತಾಡಿದಂತಹ ಬಿಟ್ಟ ಸ್ಥಳಗಳನ್ನು ನಾನು ತುಂಬುತ್ತಾ ಹೋಗುತ್ತೇನೆ ಅಲ್ವಾ. ಮುಖಪುಟದ ಬಗ್ಗೆ ಮಾತಾಡಿದ ಮೇಲೆ ಒಳಚಿತ್ರಗಳ ಬಗ್ಗೆ ಮಾತಾಡಬೇಕಾಗಿತ್ತು, ಅವ್ರು ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾನು ಮಾತುಗಳನ್ನು ಭರ್ತಿ ಮಾಡೋದ್ರ ಮೂಲಕ ಮಾತಾಡ್ತೇನೆ. ಇಲ್ಲಿಯ ರೇಖಾಚಿತ್ರಗಳನ್ನ, ಗಜಲಿನ ನಾದಕ್ಕೆ ನಾದವನ್ನ ಇನ್ನಷ್ಟು ತುಂಬುವಂತಹ ರೇಖಾಚಿತ್ರಗಳನ್ನ ತುಂಬಾ ಅದ್ಭುತವಾಗಿ ಬರೆದಂಥವರು ನಮ್ಮ ನಡುವೆ ಇರುವಂತಹ ಸೃಜನ್ ಅವರು. ಸೃಜನ್ ಕುರಿತು ನನಗಿಂತ ಹೆಚ್ಚು ನಿಮ್ಮ ಈ ಜಿಲ್ಲೆಗೆ ಹೆಚ್ಚು ಅವರ ಪರಿಚಯ. ಹಾಗೆ ನೋಡಿದರೆ ಅವರು ಕನ್ನಡ ಮತ್ತು ತೆಲುಗಿನ ಸಾಹಿತ್ಯ ವಲಯದ ತುಂಬಾ ಚಿರಪರಿಚಿತ ಹೆಸರು. ಸೃಜನ್ ಅವರು ಬಹುಶಃ ನನಗನ್ಸುತ್ತೆ 10,000ಕ್ಕಿಂತ ಹೆಚ್ಚು ರೇಖಾಚಿತ್ರಗಳನ್ನು ಬರೆದಿರಬಹುದು ಅಂತ ಹೇಳಿ. ಆಗಿರ್ಬೋದು ಸರ್? ಎಸ್, 10,000ಕ್ಕಿಂತ ಹೆಚ್ಚು ರೇಖಾಚಿತ್ರಗಳನ್ನ ಬರೆದು ನಮ್ಮ ಇಡೀ ಸಾಹಿತ್ಯ ವಲಯದಲ್ಲಿ ಒಂದು ಚಿತ್ರ ಚಳುವಳಿಯನ್ನ ನಿರ್ಮಿಸಿದಂತಹ, ರೇಖಾಚಿತ್ರಗಳಲ್ಲಿಯೇ ತುಂಬಾ ವಿಭಿನ್ನತೆಯನ್ನ ಕೊಟ್ಟಂತಹ ಸೃಜನ್ ಅವರು ಇಲ್ಲಿಯ ಆತ್ಮನಾದದ ಆತ್ಮಜ್ಞಾನದ ನಾದಕ್ಕೆ ಚಿತ್ರವನ್ನ ಒದಗಿಸುವುದರ ಮೂಲಕ ಒಟ್ಟಂದದ ಈ ಪುಸ್ತಕದಲ್ಲಿ ತಮ್ಮದೂ ಒಂದು ಕೊಡುಗೆ ಇರಲಿ ಅನ್ನುವಂತಹ ಚಿತ್ರಗಳನ್ನು ಕೊಟ್ಟಿದ್ದಕ್ಕೆ ನಾನು ಬಹುಶಃ ಐಟೋ ಅವರ ಪರವಾಗಿ ನಾನು ತುಂಬಾ ಪ್ರೀತಿಯಿಂದ ಅವರಿಗೆ ನೆನೆಸ್ಕೊಳ್ತೇನೆ ಮತ್ತು ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಬಹುಶಃ ಒಂದು 4 ವರ್ಷ ಆಗಿರಬೇಕು ಅವರು ಅಮ್ಮ ಪ್ರಶಸ್ತಿಯನ್ನ ಸ್ವೀಕರಿಸಿ ನನ್ನ ಸೇಡಪೆಗೆ ಆಗಮಿಸಿ. ನಾನು ಕಳೆದ 20 ವರ್ಷಗಳಿಂದ ಕೊಟ್ಟ ಮಾಡುವಂತಹ ಸಾಹಿತ್ಯ ವಲಯದ ಅಮ್ಮ ಪ್ರಶಸ್ತಿಯನ್ನ ಸೃಜನ್ ಅವರು ತಮ್ಮ ಅನುವಾದದ ಒಂದು ಪುಸ್ತಕವನ್ನ, ರಾಮಗೋಪಾಲ್ ವರ್ಮಾ ಅವರ ಅನುವಾದದ ಪುಸ್ತಕ
ಆ ಪುಸ್ತಕಕ್ಕೆ ಬಹುಮಾನವನ್ನು ಲಭಿಸಿತು. ಸೇಡಂಗೆ ಬಂದು ಅವರ ಪ್ರಶಸ್ತಿಯನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ. ಅದನ್ನು ಕೂಡ ನೆನಪು ಮಾಡಿಕೊಳ್ತೇನೆ. ಹೈಟೋ ಅವರ ಅಬ್ದುಲ್ ಹೈ ತೋರಣಗಲ್ಲು ಅವರ ಆತ್ಮಜ್ಞಾನದ ನಾದದ ಪುಸ್ತಕವನ್ನು ಪರಿಚಯ ಮಾಡುವುದಕ್ಕಿಂತ ಮುಂಚೆ ಈ ಪುಸ್ತಕದ ಒಂದು ಸಾಲನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಸಾಲು ಈ ಪುಸ್ತಕವನ್ನ ಒಂದು ಓರ್ಣವಾಗಿ ಕೊಡುವಂತಹ ಸಾಹಿತ್ಯ ವಲಯದಲ್ಲಿ ಮತ್ತು ಸಾಮಾಜಿಕ ವಲಯದಲ್ಲಿ ಸಾಮರಸ್ಯದ ಮೂಲಕ ಹೇಗೆ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ಅಬ್ದುಲ್ ಹೈ ತೋರಣಗಲ್ಲು ಅವರು ಕೊಟ್ಟಂತಹ ಒಂದು ಸಾಲು, ರಂಜಾನಿನ ಫಲವು ಯುಗಾದಿಯ ಹೋಳಿಗೆಗೆ ವಿಷ ಉಣ್ಣಿಸುವ ಹುನ್ನಾರ ನಡೆಸಬೇಡಿ. ಆತ್ಮಜ್ಞಾನದ ದಾನಕ್ಕೆ ಇದೊಂದು ಸಾಲು ಟ್ಯಾಗ್ಲೈನ್. ಉಪಶೀರ್ಷಿಕೆ ಕೊಡಬಹುದಾದಷ್ಟು ಅರ್ಥವಂತಿಕೆಯನ್ನ ಇರುವಂತಹ ಸಾಲಿದೆಯಲ್ಲ, ಇವತ್ತಿನ ಭಾರತದ ಬಹುತ್ವದ ಸಂದರ್ಭದಲ್ಲಿ ಇಂತಹ ಸಾಲು ನಾವು ನೆನೆಸಿಕೊಳ್ಬೇಕೇನೋ ಅನ್ನುವಷ್ಟರ ಮಟ್ಟಿಗೆ ಈ ಸಾಲು ಬಂದಿದೆ. ರಂಜಾನಿನ ಫಲವು ಯುಗಾದಿಯ ಹೋಳಿಗೆಗೆ ವಿಷ ಉಣ್ಣಿಸುವ ಹುನ್ನಾರ ನಡೆಸಬೇಡಿರಿ ಎನ್ನುವಂಥ ಮನವಿ ಇದೆಯಲ್ಲ, ಭಾರತದ ಸಾಮರಸ್ಯಕ್ಕೆ, ಭಾರತೀಯ ಸಾಮರಸ್ಯಕ್ಕೆ, ಬಹುತ್ವದ ಭಾರತಕ್ಕೆ, ಜಾತ್ಯತೀತ ಭಾರತಕ್ಕೆ, ಅದೆಷ್ಟು ಭಾರತಗಳಿದೆಯಲ್ಲ ಆ ಭಾರತಕ್ಕೆ ಈ ಸಾಲು ಎಷ್ಟು ಆಪ್ಯಾಯ ಅನ್ನುವಂಥದ್ದನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾದಂತಹ ಸಂದಿಗ್ಧತೆಯಲ್ಲಿ ನಾವಿದ್ದೇವೆ. ನಾನು ಪುಸ್ತಕವನ್ನು ಪರಿಚಯ ಮಾಡೋದಕ್ಕಿಂತ ಮುಂಚೆ ಒಂದು ಸಂಗತಿಯನ್ನು ಹೇಳಬೇಕು. ಅವರು ಹೈಟೋಜಿ ಅವರು ಮಾತಾಡುವಾಗ ಒಂದಷ್ಟು ಅವಸರ ಮಾಡ್ತಿದ್ರು. ವಂಕರ್ರವರು ಅವಸರ ಮಾಡಬೇಡಿ, ಆರಾಮಾಗಿ ಮಾಡಲಿ ಅಂತ. ಸಮಯದ ಒಂದು ಅಭಾವದ ಹಿನ್ನೆಲೆಯಲ್ಲಿ ನಾವು ತುಂಬಾ ಲೇಟ್ ಆಗಿ ಬಂದ್ವಿ, ಜನ ಹೋಗ್ಬಿಡ್ತಾರೇನೋ, ನಮ್ಮ ಬಹಳ ಬೇರೆ ಬೇರೆ ಕಡೆಯಿಂದ ಬಂದರೆ ಹೋಗ್ಬಿಡ್ತಾರೇನೋ ಒಂದು ಅನ್ನುವಂಥ ಆತಂಕ ಅವರಲ್ಲಿತ್ತು. ಹಾಗಾಗಿ ತಮ್ಮ ಮಾತುಗಳನ್ನ ಮೊಟಕುಗೊಳಿಸುವಂತಹ ಆಲೋಚನೆಯಲ್ಲಿರುವಾಗ ಸಮಯದ ಬಗ್ಗೆ ಅವರು ಇಟ್ಟುಕೊಂಡು ಮಾತಾಡ್ತಾರಲ್ಲ, ಸಮಯದ ಬಗ್ಗೆ, ಸಮಯ ಎಷ್ಟಿರಬೇಕು, ಸಮಯ ಎಷ್ಟನ್ನ ಬಳಕೆ ಮಾಡ್ಕೊಳ್ತೀವಿ, ಸಮಯ ಹೇಗಿರಬೇಕು, ಹೇಗಿದೆ ಅನ್ನೋದಕ್ಕೆ ಒಂದು ಹಕೀಕತ್ತಿನ ಜೋಕ್ ಆಗಿರುವಂತಹ ಒಂದು ಸಂಗತಿಯನ್ನ ಹೇಳ್ತೇವೆ. ಗಂಗಾ ನದಿಗೆ ಪೂಜೆ ಮಾಡ್ತಾ ಇದ್ರು ನಮ್ಮ ಪ್ರಭುತ್ವ ಒಂದು ದಿನ ಗಂಗಾ ನದಿಗೆ ಪೂಜೆಯನ್ನ ಮಾಡ್ತಿದ್ರು. ಪೂಜೆಯನ್ನ ಮಾಡುವಾಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಂತವರು ಜಪಾನಿನ ಪ್ರಧಾನಮಂತ್ರಿಗಳು. 3 ತಾಸು ಗಂಗಾ ಪೂಜೆಯನ್ನ ಮಾಡಿದ್ರು. 3 ತಾಸಿನ ನಂತರ ಒಂದು ಕಡೆ ಕೂತು ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಂದರ್ಭದಲ್ಲಿ ಜಪಾನಿನ ಪ್ರಧಾನಮಂತ್ರಿಗಳು ನಮ್ಮ ಪ್ರಭುತ್ವಕ್ಕೆ ಹೇಳ್ತಾರೆ, जी और ಹೆಸರು ಪ್ರಸ್ತಾಪ ಮಾಡಿ, जी आपको इतना टाइम है 3 घंटे आप पूजे कर सकते हैं, लेकिन आपको क्यों बना है बुलेट ट्रेन? ನಿಮಗೆ 3 ತಾಸುಗಟ್ಟಲೆ ಪೂಜೆ ಮಾಡುವುದಕ್ಕೆ ಸಮಯ ಇದೆ, ನಿಮಗಿಷ್ಟು ಸಮಯ ಇದೆ, ನಿಮಗೆ ಬುಲೆಟ್ ಟ್ರೈನ್ ಬೇಕಾ ಅಂತ ಹೇಳಿ. ಈ ಧ್ವನಿಯಲ್ಲಿ ಎಷ್ಟು ಅರ್ಥಗಳಿದೆ, ಈ ಮಾತಿನಲ್ಲಿ ಎಷ್ಟು ಅರ್ಥಗಳನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಈ ಕಾರಣಕ್ಕೆ ಹೈಟೋ ಅವರಿಗೆ ಆತಂಕ ಪಡಬೇಡಿ, ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ ಅಂತ ನಾವು ಮನವಿಯನ್ನು ಮಾಡಿಕೊಳ್ಳಿ. ಈ ಹೊತ್ತಿನಲ್ಲಿ, ಸಾಮರಸ್ಯದ ಹೊತ್ತಿನಲ್ಲಿ, ಬಹುತ್ವದ ಭಾರತದ ಹೊತ್ತಿನಲ್ಲಿ ನೋಡಿ, ನಾವಿವತ್ತು ಜಗತ್ತಿನ ಆಗುಹೋಗುಗಳ ಕುರಿತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ, ಟಿವಿಗಳಲ್ಲಿ ನೋಡ್ತಾ ಇದ್ದೇವೆ, ಪ್ರಿಂಟ್ ಮೀಡಿಯಾದಲ್ಲಿ ಓದ್ತಾ ಇದ್ದೇವೆ. ನಮ್ಮ ಭಾರತಕ್ಕೆ ಸಂಬಂಧ ಇದೆಯಾ ಇಲ್ಲವಾ ಅನ್ನುವ ಆಲೋಚನೆಯ ಹೊರತಾಗಿಯೂ ಕೂಡ ನಾವು ಅಫ್ಘಾನಿಸ್ತಾನದ ತಾಲಿಬಾನ್ ಪ್ರಭುತ್ವದ ಕುರಿತು, ಅಲ್ಲಿಯ ಸಂಸ್ಕೃತಿಯ ಕುರಿತು, ಅಲ್ಲಿಯ ಆಡಳಿತದ ಕುರಿತು ಮಾತಾಡುವಾಗ, ನಾವೆಲ್ಲ ಮಾಧ್ಯಮದಲ್ಲಿ ನೋಡುವಾಗ
ನನಗೆ ಈ ಸಾಲು ಓದುವಾಗ ನೆನಪಾಗಿತ್ತು ತಾಲಿಬಾನಿನ ಸಂಸ್ಕೃತಿ. ಹಸು ಕಂದಗಳ ಎದೆ ಹಾಲುಣ್ಣುವ ಬಯಕೆಗಳನ್ನು ಕೊಲ್ಲುವ ಹುನ್ನಾರ ನಡೆಸಬೇಡಿ. ಎಂತ ಅದ್ಭುತವಾದಂತಹ ಸಾಲು. ಹಸು ಕಂದಗಳ ಎದೆ ಹಾಲುಣ್ಣುವ ಬಯಕೆಗಳನ್ನು ಕೊಲ್ಲುವ ಹುನ್ನಾರ ನಡೆಸಬೇಡಿ. ನೋಡಿ, ಇಂತಹ ಸೊಗಸಾದಂತಹ ಸಾಲುಗಳನ್ನ ಕೊಟ್ಟಾಗ ಬರೀ ಪ್ರೇಮಕ್ಕೆ, ವಿರಹಕ್ಕೆ, ಉದ್ವೇಗಕ್ಕೆ, ಪ್ರೇಮೋನ್ಮಾದಕ್ಕೆ, ವಿರಹದ ಉಸಿರಿಗೆ, ವಿರಹದ ಬೇಗೆಗೆ ಕೇವಲ ಗಜಲಿನ ಸಾಲುಗಳು ಮಾತ್ರ ಆಪ್ಯಾಯ ಅನ್ನುವಂತಹ ಮಾತುಗಳ ಹೊರತಾಗಿಯೂ ಒಂದು ಸಾಮಾಜಿಕ, ಒಂದು ಧಾರ್ಮಿಕ, ಒಂದು ದೇಶ ಪ್ರೇಮದ, ಸಾರ್ವಜನಿಕ ಸಾಮರಸ್ಯದ ಇವೆಲ್ಲ ಆಲೋಚನೆಗಳನ್ನು ಕೂಡ ಪ್ರೇಮದ ಹೊರತಾಗಿಯೂ ಗಜಲ್ನಲ್ಲಿ ಬರೆಯಬಹುದು, ವಿರಹದ ಹೊರತಾಗಿಯೂ ಗಜಲ್ನಲ್ಲಿ ಬರೆಯಬಹುದು, ಪ್ರೇಮೋನ್ಮಾದದ ಹೊರತಾಗಿಯೂ ಗಜಲ್ನಲ್ಲಿ ಬರೆಯಬಹುದು ಅನ್ನುವುದಕ್ಕೆ ಆತ್ಮಧ್ಯಾನದ ನಾದದ ಇಲ್ಲಿಯ ಅನೇಕ ಗಜಲುಗಳೇ ಅದಕ್ಕೆ ಸಾಕ್ಷಿಯನ್ನು ಕೊಡ್ತವೆ ಅನ್ನುವಂಥ ಮಾತುಗಳನ್ನ ನಾನು ಪ್ರಸ್ತಾಪ ಮಾಡುವಾಗ ನನಗೆ ಇನ್ನೊಂದು ಇಲ್ಲಿಯ ಸಾಲು ತುಂಬಾ ಅರ್ಥಪೂರ್ಣ ಆಗಿದ್ದೇನು ಅಂದ್ರೆ, ನಮ್ಮ ಹೈಕೋ ಅವರ ಅಬ್ದುಲ್ ಹೈಕೋರ್ನಗರ್ ಅವರ ಧರ್ಮಪತ್ನಿ ಮಾತಾಡುವಾಗ ಒಂದೇ ಒಂದು ಸಾಲಿನಲ್ಲಿ ಇಡೀ ಅವರ ಬದುಕಿನ ಪ್ರೇಮದ ಕುರಿತು ಅವರು ಮಾತಾಡಿದರು. ಅಂಥದ್ದೇ ಮಾತಾಡುವಾಗ ಅವರು ಉರ್ದು ಶಿಕ್ಷಕಿಯಾಗಿ ಕನ್ನಡವನ್ನು ಮಾತಾಡುವಾಗ ತಪ್ಪಿನೇನು ಪದಗಳನ್ನ ಅನ್ನುವಂಥ ಒಂದು ಆತಂಕದಲ್ಲಿ ಮಾತಾಡಿದರು. ಇವತ್ತು ಗಜಲ್ನಲ್ಲಿ, ಗಜಲ್ ಶೇರ್ಗಳಲ್ಲಿ, ಅದರ ದ್ವಿಪದಿಗಳಲ್ಲಿ ಕಾಫಿಯಾ ಬಗ್ಗೆ ಮಾತಾಡುವಾಗ, ರದೀಫನ ಬಗ್ಗೆ ಮಾತಾಡುವಾಗ, ಮತಲಗಳ ಬಗ್ಗೆ ಮಾತಾಡುವಾಗ ಎಷ್ಟು ಗಜಲ್ಗಳಲ್ಲಿ ಕನ್ನಡದ ಪದಗಳು ಇವತ್ತು ಉರ್ದುವಿನ ಪದಗಳು ಇವತ್ತು ಕನ್ನಡೀಕರಣಗೊಂಡಿವೆ ಅನ್ನುವುದಕ್ಕೆ ಹೈಟೋ ಅವರ ಪುಸ್ತಕವನ್ನ ಒಂದು ಡಿಕ್ಷನರಿಯಾಗಿ ರೂಪುಗೊಳಿಸಬಹುದು ಅನ್ನುವಂತಹ ಶಬ್ದಗಳು ಇಲ್ಲಿವೆ. ಮಾಸೂಮ್ ನಗುವಿಗಾಗಿ ಅರ್ಥ ಬೇಕಾಗಿದೆ, ಅರ್ಥ ಬೇಕಾಗಿಲ್ಲ. ಮಾಸೂಮ್ ಅನ್ನುವಂಥ ಪದ ಇವತ್ತು ಕನ್ನಡೀಕರಣಗೊಂಡು, ನಾನು ನಿನಗೆ ಫಿದಾ ಆಗಿದ್ದೇನೆ ಅಂತ ಮಾತನಾಡ್ತಾರೆ. ಈ ಫಿದಾ ಆಗಿದ್ದೇನೆ ಅಂದ್ರೆ ಅರ್ಥ ಬೇಕಾಗಿಲ್ಲ, ಗೊತ್ತಾಗ್ಬಿಡ್ತದೆ. ಅರ್ಥ ನಮಗೆ ಅರ್ಥ ಮಾಡಿಕೊಟ್ಬಿಡ್ತದೆ. ಮಾಸೂಮ್ ನಗುವಿಗಾಗಿ ಫಿದಾ ಆದದ್ದು ಇರಲಿ, ಈ ಬಂಧ ಉಳಿಸಲು ನಾ ಸೆಣಸದ ದಿನಗಳೇ ಇಲ್ಲ. ಈ ಫಿದಾ, ಈ ಮಾಸೂಮ್, ಈ ಪದಗಳದವಲ್ಲ, ಈ ಪದಗಳೆಲ್ಲವೂ ಕನ್ನಡೀಕರಣಗೊಳ್ಳುವಂತಹ ಪದಗಳು. ನಾವು ಈ ಹೊತ್ತು ಗಜಲಿನ ಈ ಪ್ರವೇಶದಕ್ಕಿಂತ ಮುಂಚೆ ನಾವು ಇಂಗ್ಲಿಷ್ ಪದಗಳನ್ನ ಕನ್ನಡೀಕರಣ ಮಾಡ್ಕೊಳ್ತೀವಿ. ಇವತ್ತು ಉರ್ದುವಿನ ಪದಗಳನ್ನ ಕನ್ನಡೀಕರಣ ಮಾಡಿಕೊಳ್ಳುವಂತಹ ಗಜಲುಗಳನ್ನ ನಾವು ನೋಡ್ತಾ ಇದ್ದೀವಿ. ನಾನು ಬರುವಾಗ ವೆಹಿಕಲ್ ಮಾತಾಡ್ತಿದ್ವಿ, ನಾನು ಮತ್ತೆ ರತ್ನಮಲ್ ನಮ್ಮ ಮಂಜಾ ತಳವಾರವರು ಅಂತ ಮಾತಾಡ್ತಿದ್ವಿ. ನಾವು ಹೈದರಾಬಾದ್ ಕರ್ನಾಟಕದವರು, ಬಳ್ಳಾರಿ ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿಗೆ ಒಳಪಟ್ಟಿರಲಿಲ್ಲ. ಇದು ಮದ್ರಾಸಿನ ರೆಸಿಡೆಂಟ್ಗೆ ಒಳಪಟ್ಟಂತಹ ಪ್ರದೇಶ. ನಮ್ಮದು ಹೈದರಾಬಾದ್ ಕರ್ನಾಟಕ, ಅದು ನಿಜಾಮಿನ ಸರ್ಕಾರಕ್ಕೆ ಒಳಪಟ್ಟಂತಹ ಪ್ರದೇಶ. ನಾವು ನಿಜಾಮ್ ಸರ್ಕಾರಕ್ಕೆ ಒಳಪಟ್ಟಂತವರು. ನಾವು ನೇರವಾಗಿ ನಮ್ಮ ಪ್ರದೇಶದವರು ನೇರವಾಗಿ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟವರಲ್ಲ. ನಮಗೆ ಇಂಗ್ಲಿಷ್ ಹೇಳಿಲ್ಲ. ನಾವು ಉರ್ದುವಿನ ಪ್ರೀತಿಗೆ ಸೆಲೆಕ್ಟ್ ಹೊಡೆದವರು, ಫಿದಾ ಆದವರು. ನಮ್ಮ ಭಾಗಕ್ಕೆ ನೀವು ಬನ್ನಿ, ರಾಯಚೂರಿಗೆ, ಬೀದರಿಗೆ, ಯಾದಗಿರಿಗೆ, ಕಲಬುರಗಿಗೆ ಬನ್ನಿ, ಸಮಯ ಎಷ್ಟು ಅಂತ ಕೇಳಿ 12:30 ಅಂತವ. ನಾಳೆಯೂ ಇಲ್ಲ, ಇವತ್ತಲ್ಲ ನಾಳೆಯೂ ನಾವು ಈ ಭಾಷೆಯನ್ನ ಒಂದು ಸಾಮರಸ್ಯದ ಸಂಕೇತವನ್ನಾಗಿ ಬಳಕೆ ಮಾಡಿಕೊಂಡವರು ನಾವೆಲ್ಲ. ಉರ್ದು ನಮಗೆಷ್ಟು ಪರಿಪೂರ್ಣವಾಗಿ ನಾವು ಅದನ್ನು ಮಾತನಾಡುವಲ್ಲಿ ಅಂದ್ರೆ ನಮ್ಮ ಜೀವನದ ಒಂದು ಭಾಗವಾಗಿ ಇವತ್ತು ನಮ್ಮ ಭಾಷೆಗೆ ಜೊತೆಯಾಗಿ ಉರ್ದುವನ್ನು ನಾವೆಲ್ಲ ಕಲ್ತಂತವ್ರು. ನಾವು ಕೂಡ ಅನಿಪೇತೇಸೆ ಕಲ್ತವ್ರೆ. ನಮಗೆ ಉರ್ದು ಅದು ನಮ್ಮ ತಾತನಿಂದಲೋ ನಮ್ಮ ಮುತ್ತಾತನಿಂದಲೋ ನಮಗೆ ಬಂದಂಥದ್ದೇ. ಯಾಕೆ? ಬಹಳಷ್ಟು ಜನ
ಮಾತಾಡುವಂತ ಸಂದರ್ಭದಲ್ಲಿ ಉರ್ದು ನಮ್ಮ ಭಾಗದ ಆಡಳಿತ ಭಾಷೆಯಾಗಿತ್ತು ಅಂತ ಮಾತಾಡ್ತೇವೆ. ಹೌದು, ಆಡಳಿತ ಭಾಷೆ ಆಗಿತ್ತು. ಆದ್ರೆ ಕನ್ನಡವನ್ನು ಕೂಡ ನಿಜಾಂ ಸರ್ಕಾರ ಕಲಿಸಿತ್ತು ಅನ್ನುವಂಥದ್ದನ್ನ ನೆನಪಿಟ್ಟುಕೊಂಡು ಉರ್ದು ಆಡಳಿತ ಭಾಷೆಯಾಗಿತ್ತು ಅಂತ ನಾವು ಮಾತಾಡ್ತಾರೆ. ಯಾಕೆ ಕನ್ನಡವನ್ನ ಪ್ರೀತಿಸ್ತಿದ್ರು ನಿಜಾಂ ಸರ್ಕಾರ? ಯಾಕೆ ಕನ್ನಡವನ್ನ ಅವರು ಜನರ ಜೊತೆಗೆ ಮಿಳಿತ ಮಾಡ್ತಿದ್ರು ಅಂದ್ರೆ ನೋಡಿ, ದೇಸಾಯಿ, ದೇಶ್ಮುಖ್, ದೇಶಪಾಂಡೆ ಇವರಿದಾರ, ಜಹಾಗೀರ್ದಾರ್ ಇವರೇನಿದಾರಲ್ಲ, ಈ ಜಹಾಗೀರ್ದಾರ್ ಅಂದ್ರೆ ಏನು, ಈ ದೇಸಾಯಿಗಳಂದ್ರೆ ಏನು, ಈ ದೇಶ್ಮುಖ್ ಅಂದ್ರೆ ಏನಂತ ಗೊತ್ತಾ? ನನಗಿಂತ ಹೆಚ್ಚು ನಿಮ್ಗೆ ಗೊತ್ತಿರುತ್ತೆ. ಆದ್ರೂ ಒಂದು ಆ ಮಾತನ್ನ ಪ್ರಸ್ತಾಪ ಮಾಡ್ತಾನೆ. ಇಲ್ಲ, ಜಾಗೀರ್ದಾರ್ ಜಹಾಗೀರು ಅನ್ನೋ ಪದ ಉರ್ದು ಪದ. ಅದು ಜಹಾಗೀರ್ದಾರ್ ಅನ್ನೋದು ಒಂದು ಕನ್ನಡೀಕರಣ ಆಗಿದೆ. ಜಹಾಗೀರು ಅಂದ್ರೇನು? ಈ 17 ಹಳ್ಳಿಗಳ 108 ಎಕರೆಯ ಈ ಜಹಾಗೀರ್ತಿಯಲ್ಲ, ಇದು ನಿಮ್ಮದು ಅಂತ ಕೊಟ್ಟವರು ನಿಜಾಮರು ಅಲ್ವಾ ಮೇಡಮ್? ಜಹಾಗೀರು ಕೊಟ್ಟವರು. ಜಹಾಗೀರ್ ಅಂದ್ರೆ ಇಟ್ಕೋ, 1000 ಎಕರೆ ಮಜಾ ಮಾಡು, 2,000 ಎಕರೆ ನೀನೇ ಊಟ ಮಾಡು. ಜಹಾಗೀರನ್ನ ಕೊಟ್ಟವರು. ದೇಸಾಯಿ ಅಂದ್ರೆ ಯಾರು? ದೇಶ್ಮುಖ್ ಅಂದ್ರೆ ಯಾರು? ಹೀಗೆಯೇ ಸುಬೇದಾರ್, ಜಹಾಗೀರ್ದಾರ್, ಇವರೆಲ್ಲ ಇನಾಮು ಬಹುಮಾನ, ಇನಾಮು ಬಹುಮಾನ, ಪಾರಿತೋಷಕ. ಬಹಳ ಚಂದ ಮಾತಾಡಿದ್ರೆ ರೆಡ್ಡಿ, ನಿನಗೆ ಇನಾಮ್ ಕೊಡ್ತೀನಿ ಅಂತ ಹೇಳುವಂತಲ್ಲಿ ಬಂಗಾರ ಕೊಡ್ತೀರಲ್ಲ, ದಟ್ ಇಸ್ ದ ಇನಾಮು. ಈ ಇನಾಮು ತಗೊಂಡವರು ಇನಾಮ್ದಾರ, ಜಹಾಗೀರ್ ತಗೊಂಡವರು ಜಹಾಗೀರ್ದಾರ್. ಇಂಥ ಎಷ್ಟು ಪದಗಳು ಇವತ್ತು ಕನ್ನಡೀಕರಣ ಹೊಂದಿವೆ. ಕನ್ನಡದ ಸಾಹಿತ್ಯದ ಡಿಕ್ಷನರಿಯನ್ನ ಶ್ರೀಮಂತಿಕೆಗೊಳಿಸಿದಂತಹ ಇಂಥ ಅನೇಕ ಪದಗಳು ನಮ್ಮ ಭಾಗದಲ್ಲಿ. ಇದನ್ನ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಇಂಥ ಮಾತುಗಳನ್ನ ಬರುವಾಗ ನಾ ಹೇಳ್ದಲ್ಲ, ಮಾಸೂಮ್, ಪಿದಾ, ಇನಾಮು, ಜಹಾಗೀರು, ದೇಶ್ಮುಖ್ರು ಇವರೆಲ್ಲ ಜಾಗೀರ್ದಾರ್ ಆಗಿದ್ದು ಯಾವಾಗ? ನಿಜಾಮನ ಸರ್ಕಾರದ ವ್ಯಾಪ್ತಿಯಲ್ಲಿ. ದೇಶ್ಮುಖ್ರು 4,000 ಎಕರೆ, ನೀನು 17 ಹಳ್ಳಿಗಳ ಜಹಾಗೀರು ದೇಶ್ಮುಖ್ರು ಅಂತ ಒಪ್ಪಿಸುವಂತಹ ಕಾರ್ಯ ಮಾಡಿದ್ಯಾರು ಅಂದ್ರೆ ನಿಜಾಂ ಸರ್ಕಾರದವರು. ಆದ್ರೂ ಇವತ್ತು ನಾವು ನಿಜಾಂ ಸರ್ಕಾರವನ್ನ ಇವತ್ತು ಮಾತಾಡುವಾಗ, ಈ ಹೈದರಾಬಾದ್ ಕರ್ನಾಟಕದ ವಿಮೋಚನೆಯನ್ನ ಮಾತಾಡುವಾಗ, ಕಲ್ಯಾಣ ಕರ್ನಾಟಕದ ಉತ್ಸವವನ್ನಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ನಿಜಾಂ ಸರ್ಕಾರವನ್ನು ಬೈಯುವುದಿಲ್ಲ. ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ನಿಜಾಂ ಸರ್ಕಾರವನ್ನ ಯಾರೂ ಬೈಯುವುದಿಲ್ಲ. ನಿಜಾಂ ಸರ್ಕಾರವನ್ನ ಎಲ್ಲರೂ ಹೊಗಳುತ್ತಾರೆ. ಆದ್ರೆ ಬೈಯೋದು ಯಾರಿಗಂದ್ರೆ ಅವತ್ತಿನ ತಾಲಿಬಾನಿಗಳಿಗೆ, ಅವತ್ತಿನ ಉಗ್ರವಾದಿಗಳಿಗೆ, ಅದು ಕಾಸಿಂ ರಜಿವಿ ಎನ್ನುವಂತಹ ರಜಾಕಾರರ ಪುಂಡ ದಂಡನಾಯಕನಿಗೆ. ಈ ವ್ಯತ್ಯಾಸ ನಮಗೆ ಗೊತ್ತಿರಬೇಕು. ನಾವು ರಜಾಕಾರರನ್ನ ಬೈಯೋದಂದ್ರೆ ಅದು ನಿಜಾಂ ಸರ್ಕಾರವನ್ನ ಬೈಯುವಂತದ್ದಲ್ಲ. ಆ ದಂಡನಾಯಕನನ್ನ ಬೈಯುವಂತಾದ್ರೆ ಅದು ನಿಜಾಂ ಸರ್ಕಾರದ ಆಡಳಿತವನ್ನು ಬೈಯುವಂತದ್ದಲ್ಲ. ನಮಗೆ ಆಡಳಿತವನ್ನು ಮಾಡುವಾಗ ನಿಜಾಂ ಸರ್ಕಾರದವರು, ಆಡಳಿತಕ್ಕೊಳಪಟ್ಟಂತವರು ನಮ್ಮ ಚಂದ್ರಶೇಖರ ರೆಡ್ಡಿ ಅನ್ನುವಂಥವರನ್ನ ದೇಶಮುಖರನ್ನಾಗಿ ಮಾಡಿದಂಥವರು ನಿಜಾಂ ಸರ್ಕಾರ. ನಮ್ಮ ಅನ್ಸೂಯ ಅವರ ತಂದೆ ದೇಶಪಾಂಡೆ ಅವರನ್ನ ಜಹಾಗೀರ್ದಾರ್ ಅಂತ ಮಾಡಿದ್ದು ನಿಜಾಂ ಸರ್ಕಾರ. ಮುತಾಲಿಕ್ ದೇಸಾಯಿ ಅಂತ ದೇಸಾಯಿಗಳನ್ನ ನೇಮಕ ಮಾಡಿದ್ದು ನಿಜಾಂ ಸರ್ಕಾರ. ನೋಡಿ, ಆಡಳಿತ ಮಾಡುವಾಗ, ಸಾಮರಸ್ಯದ ಆಡಳಿತವನ್ನು ವ್ಯಾಪ್ತಿಗೆ ಒಳಪಡುವಾಗ ಅವರು ಹಿಂದೂ ಸಂಸ್ಕೃತಿಯ ನಾಯಕತ್ವವನ್ನ ಎಬ್ಬಿಸಿ ಅವರಿಗೆ ಒಪ್ಪಿಸಿ ಆಡಳಿತವನ್ನು ಕೊಟ್ಟಂತವರು ನಿಜಾಂ ಸರ್ಕಾರ. ನೋಡಿ, ಇಂಥ ನಿಜಾಂ ಸರ್ಕಾರದಲ್ಲಿ ಕನ್ನಡವನ್ನು ಕೂಡ ಒಂದು ಭಾಷೆಯಾಗಿ ನಮಗೆ ಅಧ್ಯಯನವನ್ನು ಮಾಡಿಸಿಕೊಟ್ಟಂತವರು. ನಮ್ಮ ಅನೇಕರು ವಿಶ್ವನಾಥ್ ರೆಡ್ಡಿ ಮುದ್ದಾಡಂತ ಅನೇಕರು ನಮ್ಮ ನಡುವಿದ್ದಾರೆ. ಅವರು ಇತ್ತೀಚೆಗೆ ತೀರ್ಕೊಂಡು ಅವರು ಕನ್ನಡವನ್ನು ಕಲಿತಂತವರು ಹೈದರಾಬಾದ್ ಯೂನಿವರ್ಸಿಟಿಯಲ್ಲಿ. ಈ ಎಲ್ಲ ಮಾತಾಡುವಾಗ ಗಜಲಿನ ಕುರಿತು ಇವತ್ತು ತುಂಬಾ ಖುಷಿಯ ಸಮಾಚಾರ ಏನಂದ್ರೆ, ನನಗಿಂತಲೂ ಹಿರಿಯರು ನಮ್ಮ ಅಬ್ದುಲ್ ಹೈ ಅವರು, ನನಗಿಂತಲೂ ಚಂದ ವಿಮರ್ಶೆಯನ್ನ ಮಾಡಬಲ್ಲಂತವರು ಅಬ್ದುಲ್ ಹೈ ಅವರು.
ಒಂದು ಗಜಲ್ ಅನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ಬಂತು ಅಂದ್ರೆ ತಕ್ಷಣವೇ ಅದಕ್ಕೆ ಒಂದು ಪ್ರೇರಣೆಯ ವಿಮರ್ಶೆಯನ್ನ ಮಾಡಬಲ್ಲಂತವರು ಅಬ್ದುಲ್ ಹೈ ಅವರು. ಇಂಥ ಅಬ್ದುಲ್ ಹೈ ಅವರು ನನ್ನಂತ ಚಿಕ್ಕವನಿಗೆ ಪುಸ್ತಕವನ್ನ ಪರಿಚಯ ಮಾಡೋದಕ್ಕೆ ಯಾಕೆ ಕೊಟ್ಟರು ಅನ್ನೋದೇ ನನಗೀಗ ಯಕ್ಷ ಪ್ರಶ್ನೆ. ರಾತ್ರಿಯ ಕನಸುಗಳನ್ನ ಹಗಲು ಕಾಣಬಲ್ಲೆ, ಬಾಳಲು ಏನೂ ಉಳಿದಿಲ್ಲ. ಯಾವತ್ತೆ ರಾತ್ರಿಯ ಕನಸುಗಳನ್ನ ಹಗಲು ಕಾಣಲು ಬಾಳಲು ಏನೋ ಉಳಿದಿಲ್ಲ. ಎಂಥ ನಶ್ವರದ ಆಲೋಚನೆ ಇದು ನೋಡಿ. ಈ ಪದ್ಯಗಳನ್ನು ಓದುವಾಗ ನಾವು ಕವಿತೆಯನ್ನ ವಾಚನ ಮಾಡುವಾಗ ಸುಮ್ಮನೆ ಕವಿತೆಯನ್ನ ವಾಚನ ಮಾಡ್ತೀವಿ, ನಮ್ಮಷ್ಟಕ್ಕೆ ನಾವೇ ಧನ್ಯವಾದ ಹೇಳ್ತೀವಿ, ನಮ್ಮಷ್ಟಕ್ಕೆ ನಾವು ಹೋಗ್ಬಿಡ್ತೀವಿ. ಆದ್ರೆ ಕವಿತೆಯನ್ನ ವಾಚನ ಮಾಡುವಾಗ ಒಂದು ಸಾಲಿಗೆ ಕೊಡಬಹುದಾದಂತಹ ಒಂದು ಚಪ್ಪಾಳೆ ಕವಿತೆ ಓದುವಾಗ ಕೊಡ್ತೀವ, ವಾ ಅಂತೀವ, ಕ್ಯಾವಾತೆ ಅಂತೀವ. ಯಾಕನ್ನೋದ ಅನ್ನೋದು ಪಂಚಿಂಗ್, ಅದನ್ನು ಭಾವಕ್ಕೆ ಟಚ್ ಆಗುವಂತಹ ಸಾಲಿನ ಒಳಗೆ ಒಂದು ಚಾರ್ಮಿಂಗ್ ಇರಲ್ಲ. ಆದ್ರೆ ಗಜಲಿಗೆ ತುಂಬಾ ಬೇರೆ, ಗಜಲಿನ ಸಾಲು ತುಂಬಾ ಭಿನ್ನತೆ ಇದೆ, ವಿಭಿನ್ನತೆ ಇದೆ. ಈ ಸಾಲು ಗಜಲಿನ ಪ್ರತಿ ಶೇರ್ಗಳನ್ನ, ಗಜಲಿನ ಪ್ರತಿ ದ್ವಿಪದಿಗಳನ್ನ ಓದುವಾಗಲೂ ಕೂಡ ನನಗೆ ಗೊತ್ತಿಲ್ಲದಂತೆಯೇ ನನ್ನ ಮನಸ್ಸು ವಾ ಅಂತದಲ್ಲ, ಈ ವಾ ಅನ್ನೋದೇ ಚಂದದ ವಿಮರ್ಶೆ. ಈ ವಿಮರ್ಶೆಗೆ ಪಾರಿಭಾಷಿಕ ಪದ ಅಂತ ಏನಾದ್ರು ಇದ್ರೆ ಅದು ವಾ. ಕ್ಯಾಚ್ ಬಿಸಿ. ಈ ವಾಹ ಅನ್ನೋ ಪದ ವಿಮರ್ಶೆಯನ್ನ ಪಡೆದುಕೊಳ್ಳುವಷ್ಟು ಆತ್ಮಜ್ಞಾನದ ನಾದದ ಅನೇಕ ಗಜಲಗಳನ್ನ ಇಲ್ಲಿ ಕೊಟ್ಟಿದೆ. ಹಸಿವು, ಕಾಮ, ಪ್ರೇಮಕ್ಕೆ ಮೀರಿದ್ದು ಈ ಜಗದಲ್ಲಿ ಏನಿದೆ ಬೇಕು? ಹಸಿವು, ಕಾಮ, ಪ್ರೇಮಕ್ಕೆ ಮೀರಿದ್ದು ಈ ಜಗದಲ್ಲಿ ಏನಿದೆ ಬೇಕು? ಇದಕ್ಕೆ ವಿವರಣೆಯ ಅಗತ್ಯತೆಯೇ ಇಲ್ಲ. ವಿಶ್ಲೇಷಣೆ ಮಾಡುವಂತಹ ಯಾವ ಕೆಲಸ ಈ ಸಾಲು ಪಡೆದುಕೊಳ್ಳಂಗಿಲ್ಲ. ಇಂತಹ ಅನೇಕ ಸಾಲುಗಳನ್ನ ನಾನು ಓದಬಲ್ಲೆ. ಆದರೆ ನಾನು ಕೂಡ ಈ ತಿರುಪತಿಗೆ ಗಂಡ ಹೆಂಡತಿ ಹೋಗಿದ್ದಲ್ಲ, ಹಾಗೆ ಬಹುಶಃ ಒಂದ್ಕಲ್ ಅಂದದ್ದೇ ಗೋವಿಂದ ಗೋವಿಂದ ಅನ್ನಬೇಕು ಅಂತ ಮಾಡಿದ್ದೇನೆ. ಆದ್ರೆ ಹೊಡೆದ್ರು. ನಾನು ಮೊದಲ ಬಾರಿಗೆ ಅವಕಾಶನೇನೋ ಅನ್ನುವಂಥ ಭಯ ಇತ್ತು. ಆದರೆ ನಿಮ್ಮೆಲ್ಲರ ಒಂದು ಆತ್ಮೀಯ ಪ್ರೀತಿಗೆ ನನ್ನ ಈ ಸಂಕಲನದ ನನ್ನ ಒಂದು ಕೆಲವು ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಈಗ ಬಯಸ್ತೇನೆ. ಇಷ್ಟೊತ್ತು ಒಂದು ಪ್ರಸ್ತಾವನೆ. ಹಾಕ್ಬೋದಾ? ಯಾಕೆಂದ್ರೆ ಮೊದಲು 15 ನಿಮಿಷ ಮಾತಾಡ್ರಿ ಅಂದ್ರು, ಎದ್ದು ಬರುವಾಗ 20 ನಿಮಿಷ ಮಾತಾಡ್ರಿ ಅಂದ್ರು. ಹೀಗಾಗಿ 15 ನಿಮಿಷ ಮಾತಾಡಿದ್ರಿ. ಇದು 20 ನಿಮಿಷ 5 ನಿಮಿಷ ಎಕ್ಸ್ಟ್ರಾ ತಗೊಂಡು ಹೇಳಿದ್ದಾರೆ. ಈಗ 20 ನಿಮಿಷ ಇಲ್ಲ ಪ್ಲಸ್ 5 ನಿಮಿಷ. ನಿನ್ನ ಆಸಾದಿಯ ಖಯಾಲಿಗೆ ರೆಕ್ಕೆ ಮೂಡಿತ್ತು. ಎಂತ ಸಾಲಿತು. ಆಡಿದ ಒಂದು ಮಾತನ್ನೇ ನೆರವಾಗಿಟ್ಟಿದ್ದರ ಕಾರಣವಾದರೂ ಹೇಳಿ ಹೋಗು ಕಾರಣ ಬೆಳಗಿದೆ. ಆಡಿದ ಒಂದು ಮಾತನ್ನೇ, ಆಡಲಾರದ ಮಾತಲ್ಲ, ಆಡಿದ ಒಂದು ಮಾತನ್ನೇ ನೆವವಾಗಿಟ್ಟಿದ್ದರ ಕಾರಣವಾದರೂ ಹೇಳು. ಗಜಲ್ನಲ್ಲಿ ಈ ಸಾಲುಗಳನ್ನ ಓದುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಆ ಪ್ರಕ್ರಿಯೆ ಗಟ್ಟಿತನದ ಓದು. ಹೃದಯದಿಂದ ಹೃದಯಕ್ಕೆ ಮುಟ್ಟಿಸುವಂತಹ ಓದು. ನನ್ನ ಪದಗಳು ನಿಮಗೆ ಕಿವಿಗೆ ತಲುಪುತ್ತದೆ ಎಂದರೆ ಅದು ಮನಸ್ಸಿಗೂ ತಲುಪುತ್ತದೆ ಅಂತಾದರೆ ಅದು ಶಬ್ದಗಳನ್ನ ಆವಾಹಿಸಿಕೊಳ್ಳುವಂತಹ ಬಗೆ. ನಿನ್ನ ಮಾಸೂಮ್ ನಗುವಿಗಾಗಿ ಫಿದಾ ಆದದ್ದು ಇರಲಿ ಬಿಡು. ಇಂತಹ ಸಾಲು ಸಾಲು 100 ನಲಿವುಗಳನ್ನ, ನೋವುಗಳನ್ನ, ವಿಶ್ವಾಸಗಳನ್ನ, ಇಂತಹ ಶೇರ್ಗಳನ್ನ ಓದುತ್ತಿರುವಾಗ ವೇದ್ಯವಾದಂತಹ ಸಂಗತಿ ಯಾವುದು ಅಂದರೆ ಆತ್ಮಧ್ಯಾನದ ನಾದದ ಈ ಸಂಕಲನದಲ್ಲಿರುವಂತಹ ಒಂದು ದಿವಿನಾದಂತಹ ಒಂದು ದಿವ್ಯವಾದಂತಹ ಒಂದು ಭಾವ. ಆ ಭಾವ ನಮ್ಮನ್ನ ನಿಮ್ಮನ್ನ
ಇವತ್ತು ಈ ಸಭಾಂಗಣದಲ್ಲಿ ಕೂಡುವಂತೆ ಮಾಡಿದೆ ಅನ್ನೋದಕ್ಕೆ ನಾನು ಪ್ರೀತಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದೊಂಥರ ಆವಿಷ್ಕಾರದ ಪ್ರೇಮದ ಭಾಷೆ, ಕಾಂಪ್ರಮೈಸ್ ಆಗದ ವಿರಹದ ಮಾತು, ಪ್ರೇಮದ ಉತ್ಕಟತೆಯನ್ನ ಪ್ರತಿಪಾದಿಸುವಂತಹ ಒಂದು ನೈತಿಕತೆ ಮತ್ತು ಗಜಲಿನ ಶ್ರೀಮಂತಿಕೆಯನ್ನ ಇನ್ನಷ್ಟು ಅಂದಗೊಳಿಸುವಂತಹ ಶೇರ್ಗಳ ಆಂತರಿಕದಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಒಂದು ಪರಿಶುದ್ಧವಾದಂತಹ ಭಾವನೆ. ಪಾಸಿಟಿವ್ ಬದುಕಿನ ವಿವಿಧ ಪ್ರಕಲ್ಪಗಳನ್ನು ಪ್ರತಿಫಲಿಸುವಂತಹ ಈ ಸಂಕಲನದಲ್ಲಿ ಮನುಷ್ಯ ಸಂಬಂಧಗಳನ್ನ ಹೊಗಸೆ ತುಂಬ ಒಗೆದು ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಅಬ್ದುಲ್ ಹೈ ತೋರಣಗಲ್ ಅವರಿಗೆ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಅಸಾಧಾರಣ ಮಾರ್ಗದ ಈ ಗಜಲ್ ಜಗತ್ತಿನಲ್ಲಿ ದಣಿವಾಗದೆ ನಡೆಯಬಲ್ಲಂತಹ ತಾಕತ್ತು ನಮ್ಮ ಅಬ್ದುಲ್ ಹೈ ತೋರಣಗಲ್ ಅವರಿಗಿದೆ. ಆ ಕಾರಣಕ್ಕಾಗಿ ಅವರ ಧಾಟಿಯಲ್ಲಿ, ಅವರ ಆಶ್ರಯದಲ್ಲಿ ಅಚ್ಚರಿ ಬದುಕಿನ ಹಲವು ಮಗ್ಗಲುಗಳನ್ನು ಎಣಿಸುವಂತಹ, ಕಾಣಿಸುವಂತಹ ಧ್ವನಿಪೂರ್ಣತೆ ಮತ್ತು ಪ್ರತಿಮೆಯ ಗುಣಗಳನ್ನು ಉಳ್ಳಂತಹ ಮೆರವಣಿಗೆ ಇಲ್ಲಿಯ ಗಜಲ್ಗಳಲ್ಲಿದೆ. ಗಜಲ್ ಲೋಕವನ್ನ ತುಂಬಾ ಪ್ರೀತಿಯಿಂದ ಓದುವಂತಹ ಮತ್ತು ಧೈರ್ಯಿಸುವುದರ ಜೊತೆಗೆ ನಿಷ್ಕಲ್ಮಶವಾಗಿ ವಿಮರ್ಶೆ ಮಾಡುವಂತಹ ಪರಿಭಾಷಿಕರೆಂದರೆ ನಮ್ಮ ಅಬ್ದುಲ್ ಹೈ ತೋರಣಗಲ್ ಅವರು. ಆ ಕಾರಣಕ್ಕಾಗಿ ನಾನು 335 ಕಿಲೋಮೀಟರ್ನ ಬೆಳಿಗ್ಗೆ 4 ಗಂಟೆ 30 ನಿಮಿಷಕ್ಕೆ ಎದ್ದು 5.5 ತಾಸು ಬರುವುದಕ್ಕೆ ಈ ಪಯಣದ ಈ ಏನು ತ್ರಾಸದಾಯಕವಾದಂತಹ ಪಯಣ ಇದೆಯಲ್ಲ, ಈ ಪಯಣವನ್ನೂ ಕೂಡ ನಾನು ತುಂಬಾ ಪ್ರಫುಲ್ಲವಾಗಿ ತೆರೆದ ಮನಸ್ಸಿನಿಂದ ಬಂದದ್ದೇಕೆಂದ್ರೆ ಅಬ್ದುಲ್ ಹೈ ತೋರಣಗಲ್ ಅವರ ಗಜಲಗಳನ್ನು ಆಸ್ವಾದಿಸುವುದಕ್ಕೆ. ಸೋಜಿಗತನವನ್ನ, ಪ್ರೇಮದ ವಿಷಾದದ ಭಾವವನ್ನ, ಘನಘೋರ ವಾಸ್ತವವನ್ನ, ಅದರೊಟ್ಟಿಗೆ ಜೀವಿಸುವಂತಹ ಅಸಾಧ್ಯತೆಯನ್ನ, ಕನಸನ್ನ ಮತ್ತು ಆ ಕನಸಿನ ವೈಫಲ್ಯಗಳನ್ನ, ಭ್ರಾಮಕ ಅಂಶಗಳನ್ನ ಕೆಲವೇ ಶಬ್ದಗಳಲ್ಲಿ ಕಡೆದು ನಿರ್ಮಿಸುವಂತಹ ಚಿತ್ರಕ ಶಕ್ತಿ ಮತ್ತು ಕಲಾತ್ಮಕತೆ ಇವೆಲ್ಲವೂ ಹೈ ತೋರಣಗಲ್ ಅವರ ಪದ ಸಂಪತ್ತಿನ ಬ್ಯಾಂಕ್ ಬ್ಯಾಲೆನ್ಸ್. ಫಳಫಳ ಹೊಳೆಯುವ ನಕ್ಷತ್ರ ಅವರ ಗಜಲಗಳನ್ನು ಓದಿದ ನಂತರ ಫಳಫಳ ಹೊಳೆಯುವ ನಕ್ಷತ್ರ, ಪದಪುಂಜ, ಒಟ್ಟಿಗೆ ಹಾರಿ ಬರುವ ಧೂಮಕೇತು, ಎಲ್ಲ ನೋವು ನಲಿವುಗಳ ಪುಟ್ಟ ಲೋಕದ ಮುಂದೆ ಅತ್ಯಂತ ಮುಲಾಜಿನ ಬರವಣಿಗೆ, ಶಬ್ದಗಳು ಸುರುವ ಜಿದ್ದಿಗೆ ಸದ್ದಿಗೆ ನೀರಿಡಕ್ಕೆ ಬಿಟ್ಟು ನಾದದ ಬೆನ್ನೇರಿ ಬರುವಂತಹ ವೃಂಗ, ಅದಮ್ಯ ಭಾವದ ಸನ್ನಿವೇಶಗಳನ್ನ ಕಣ್ಣಿಗೆ ಕಟ್ಟುವಂತಹ ಪರಿಣಿತಿ ಅವರ ಬರವಣಿಗೆಗೆ ಇದೆ. ಹೀಗಂತ ಅನ್ನಿಸಿದಂತೂ ನನಗೆ ಕರೆ. ಗಜಲ್ ಛಂದಸ್ಸಿನ ಬಗ್ಗೆ ನಾವು ಯಾರು ಕೂಡ ಕೊಟ್ಟಿಲ್ಲವೇನು ಅನ್ನುವಷ್ಟರ ಮಟ್ಟಿಗೆ ಚಂದದ ಗಜಲುಗಳನ್ನ ಕೊಟ್ಟಿದ್ದಾರೆ. ತುಂಬಾ ಡಿಫರೆಂಟ್ ಆದಂತಹ ಗಜಲುಗಳನ್ನ ಬರೆಯುವ, ಗಜಲುಗಳನ್ನ ವಿಮರ್ಶೆ ಮಾಡುವಂತಹ ಅವರಲ್ಲಿ ಹೊಸ ಅತ್ತರಿನ ಗಮನಿದೆ. ಮಾಂತ್ರಿಕ ಶಕ್ತಿಯನ್ನ ನಮ್ಮ ಅಂಗೈಯಲ್ಲಿ ಹಿಡಿದುಕೊಟ್ಟಿದ್ದಾರೆ. ಧೂಳು ತುಂಬಿದ ಬಳ್ಳಾರಿ ಅಂತ ಯಾವತ್ತೂ ಅಂದಿದ್ರು, ಇವತ್ತು ಧೂಳು ಇಲ್ಲ. ಬರೀ ಸಿಮೆಂಟಿನ ರಸ್ತೆಗಳ ನಡುವೆ ಇವತ್ತು ಹಾದು ಬಂದಿವಿ. ಧೂಳು ತುಂಬಿದ ಬಳ್ಳಾರಿಯಲ್ಲಿ ಒಂದು ಫ್ರೆಶ್ನೆಸ್ ನೀಡುವಂತಹ ಗಜಲ್ ನೀವೇನಾದ್ರೂ ಓದಬೇಕು ಅಂತ ಅನಿಸಿದರೆ ಅದು ಅಬ್ದುಲ್ ಹೈ ತೋರಣಗಲ್ ಅವರ ಈ ನಾದದ ಗಜಲ್ ಅಂತ ದಯವಿಟ್ಟು ಓದಬೇಕು. ಜಿಂದಾಲೀಕರಣದ ಜೊತೆಗೆ ಏಗುತ್ತಿರುವ ಅಬ್ದುಲ್ ಹೈ ತೋರಣಗಲ್ ಅವರು ಆತ್ಮಧ್ಯಾನದ ನಾದಕ್ಕೆ ಸಾಕಿಯನ್ನ ಋನ್ಮನಗೊಳಿಸಿದ್ದಾರೆ. ಸಾಕಿಯನ್ನ ಈ ಋನ್ಮನಗೊಳಿಸುವುದಿದೆಯಲ್ಲ, ನಮ್ಮ ಮನೆಯೊಳಗಿರುವ ನಮ್ಮ ಪತ್ನಿಯರು ಕನ್ನಡಿಯ ಮುಂದೆ ನಿಂತು ಋನ್ಮನಗೊಳ್ತಾರಲ್ಲ, ಅದಕ್ಕೂ ಒಂದು ಕುಲಗಂಜಿ ಜಾಸ್ತಿನೇ, ಅದಕ್ಕೂ ಒಂದು ಕುಲಗಂಜಿ ಜಾಸ್ತಿಯ ಋನ್ಮನಗೊಳಿಸಿರುವಂತಹ ರೂಪಕಗಳನ್ನು ಕೊಟ್ಟಂತವರು ಅಬ್ದುಲ್ ಹೈ ತೋರಣಗಲ್ ಅವರು. ಗಜಲ್ ಲೋಕದಲ್ಲಿ ಒಂದು ಟಂಕಸಾಲೆಯನ್ನ ರೂಪಿಸಿಕೊಡಬಲ್ಲಂತಹ ಅಸ್ಮಿತೆ ತೋರಣಗಲ್ ಅವರಿಗಿದೆ. ಹೀಗಾಗಿ ಎಲ್ಲರ ಗಜಲ್ಗಳನ್ನ ನಲ್ಮೆಯಿಂದ ಗೌರವಿಸುವಂತಹ ಅನುಗಾನದ ಸಹೃದಯಿ ಹೈ ತೋರಣಗಲ್ ಅವರಿಗೆ ಈ ನಾದ ಇಡೀ ಓದುಗ ಲೋಕಕ್ಕೆ ಅಚ್ಚುಮೆಚ್ಚಾಗುವುದರಲ್ಲಿ ಎರಡು ಮಾತಿಲ್ಲ. ಏಕಾಂತದಲ್ಲಿ
ಆಸ್ವಾದಿಸುವುದಕ್ಕೆ ನೀವು ರೆಡಿ ಆಗಬೇಕಷ್ಟೇ. ಇದು ಬಸ್ಸಿನಲ್ಲಿ ಓದುತ್ತೇನೆಂದರೆ ಇದು ಓದಿಸಿಕೊಳ್ಳುವ ಗಜಲ್ ಅಲ್ಲ. ಗದ್ದಲದ ನಡುವೆ ಓದುತ್ತೇನೆ ಎಂದರೆ ಈ ಗಜಲ್ ನಿಮಗೆ ಒಪ್ಪಿಕೊಳ್ಳುವುದೇ ಇಲ್ಲ. ಸಂತೆಯಲ್ಲಿ ನಿಂತ ಕವಿರಾಗುವುದಕ್ಕೆ ಹೊರಟರೆ ಈ ಗಜಲ್ ನಿಮ್ಮನ್ನು ಅಪ್ಪಿಕೊಳ್ಳುವುದೇ ಇಲ್ಲ. ನೀವೇನಾದ್ರೂ ಗಜಲ್ ಅಪ್ಪಿಕೊಳ್ಳುವುದಾದರೆ, ಓದಬೇಕು ಅಂದ್ರೆ, ಈ ನಾದ ನನಗೂ ಹತ್ತಬೇಕು ಅಂದ್ರೆ ನೀವು ಏಕಾಂತಕ್ಕೆ ಹೋಗಬೇಕು. ಏಕಾಂತ ಮಾತ್ರ ಗಜಲನ್ನ ಆಸ್ವಾದಿಸಿಕೊಳ್ಳುವುದಕ್ಕೆ ಇರುವಂತ ಒಂದು ಚೌಕಟ್ಟು. ಅಂತಹ ಏಕಾಂತವನ್ನ ನಮಗೆ ಕರುಣಿಸಬಲ್ಲ ಈ ಗಜಲಗಳಿಗೆ ನನ್ನದೊಂದು ಸಲಾಂ. ಗಾರುಡಿಗ ಶಾಂತರಸರಿಂದ ಹಿಡಿದು ಇವತ್ತಿನ ಅಬ್ದುಲ್ ಹೈ ತೋರಣಗಲ್ ಅವರ ಹೊರಗಿನ ಎಲ್ಲ ಗಜಲಿನ ಮಾರ್ಗ ಅಂತಿದೆಯಲ್ಲ, ಅದು ಕವಿರಾಜ ಮಾರ್ಗ. ಇದು ಗಜಲಿನ ರಾಣಿ ಮಾರ್ಗ. ನೋಡಿ, ಕನ್ನಡದಲ್ಲಿ ಎಷ್ಟು ಸಾಹಿತ್ಯ ಬಂತು, ವಿಪುಲವಾದ ಸಾಹಿತ್ಯ ಬಂತು. ಕವಿತೆ ಬಂತು, ರಗಳೆ ಬಂತು, ಷಟ್ಪದಿ ಬಂತು, ಕಂದ ಬಂದ, ಏನೆಲ್ಲ ಬಂತು, ಲಲಿತ ಬಂತು, ಪ್ರಬಂಧ ಬಂತು, ಕಥೆ ಬಂತು, ಕಾದಂಬರಿ ಬಂತು, ಮತ್ತೊಂದು ಬಂತು, ಎಲ್ಲ ಬಂತು. ಎಲ್ಲ ಬಂದ್ರು ಕೂಡ ಕೊನೆಗೆ ಕವಿ ರಾಜ ಮಾರ್ಗಕ್ಕೆ ರಾಜ ಆದ, ಕವಿತೆಗೆ ರಾಜ ಆಗಲಿಲ್ಲ. ಕವಿ ರಾಜ, ಮಾರ್ಗಕ್ಕೆ ರಾಜ. ಆದ್ರೆ ಜಗತ್ತಿನ ಸಾಹಿತ್ಯದಲ್ಲಿ ಒಂದಕ್ಕೆ ಮಾತ್ರ ರಾಣಿ ಅಂತ ಕರೆದ್ರು, ಅದು ಗಜಲ್ಗೆ. ಉರ್ದು ಸಾಹಿತ್ಯದ ರಾಣಿ ಅಂತ ಯಾರಾದ್ರೂ 4ನೇ ಕ್ಲಾಸಿನ ಬಾಲಗಳಿಗೆ ಪ್ರಶ್ನೆ ಕೇಳಿದ್ರೆ ಅದು ಗಜಲ್ ಅಂತ ಉತ್ತರ ಕೊಡಬಹುದಾದಷ್ಟು ಇವತ್ತು ಜಗತ್ ಪ್ರಸಿದ್ಧ. ಉರ್ದು ಸಾಹಿತ್ಯದ ರಾಣಿ ಯಾರು? ಗಜಲ್. ಕನ್ನಡ ಬರ್ರಿ, ಕನ್ನಡ ಸಾಹಿತ್ಯದ ರಾಣಿ ಯಾರು? ಯಶೋಧರಿಗೆ ಆಗಲಿಲ್ಲ, ಅಮೃತ ಮತ್ತೆ ಆಗಲೇ ಇಲ್ಲ. ಸರ್, ರಾಂಗ್ ಕ್ವಶನ್. ಕ್ವಶನ್ ರಾಂಗ್ ಇರಲ್ಲ, ಆನ್ಸರ್ ಇರುವ ಕ್ವಶನ್ ಅದು. ಈಗ ಎರಡು ಸಂಗತಿಗಳನ್ನು ಹೇಳ್ಬೇಕು ನಾನು. ಒಂದು ತಮಾಷೆಯಾದ ಪರವಾಗಿಲ್ಲ. ನೆಕ್ಸ್ಟ್ ಪಿಯುಸಿಗೆ ಪ್ರಿನ್ಸಿಪಾಲ್ ಪಿಯುಸಿಗೆ ಒಬ್ಬ ವಿದ್ಯಾರ್ಥಿಯನ್ನ ಸಂದರ್ಶನ ಮಾಡ್ತಿರ್ತಾನೆ. ಅವನು ತಗೊಳ್ಬೇಕು, ನಾನು ಅಡ್ಮಿಷನ್ ಮಾಡ್ಕೋಬೇಕು. ಆದ್ರೆ ನನ್ನ ಜೊತೆ 3 ಮಾರ್ಕ್ಸ್ ಕೂತಾರ ಇಂಟರ್ವ್ಯೂಗೆ. ಈ ಹುಡುಗನ ತಗೋಬೇಕು, ಇಲ್ಲಿ ಒಬ್ಬ ಹುಡುಗ ಕೂತಾನ, ಆಯ್ತು ಮಗ ಕೂತಾನ, ಮಗನಿಗೆ ತಗೋಬೇಕು. ನಾನು ಪಿಯುಸಿ ಅಡ್ಮಿಷನ್ ತಗೋಬೇಕು ಸೈನ್ಸ್ಗೆ. ಪ್ರಶ್ನೆ ಕೇಳ್ತೀನಿ ನಾನು, ಇಂಟರ್ವ್ಯೂ ಮೌಖಿಕ ಪ್ರಶ್ನೆ. ಭಾರತ ಸಂವಿಧಾನವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಮಾಡ್ತೀನಿ ನಾನು. ಪ್ರಿನ್ಸಿಪಾಲ್ ಉತ್ತರ ಏನ್ ಹೇಳ್ತಾನ ಅವನು? ರಾಜೇಂದ್ರ ಪ್ರಸಾದ್ ಅಂತ. ಪ್ರಿನ್ಸಿಪಾಲ್ ವಿದ್ಯಾರ್ಥಿಗೆ ಏನ್ ಪ್ರಶ್ನೆ ಮಾಡ್ತಾನೆ? ಭಾರತ ಸಂವಿಧಾನ ಬರೆದವರು ಯಾರು? ವಿದ್ಯಾರ್ಥಿ ಏನ್ ಹೇಳ್ತಾನ? ಅಬ್ದುಲ್ ಹೈ ತೋರಣಗಲ್ ಅವ್ರ ಮಗ ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಾನೆ. ನಮ್ಮ ಮಿತ್ರ ಅಬ್ದುಲ್ ಹೈ ತೋರಣಗಲ್ ಅವ್ರ ಮಗ, ನಾನು ಎಡ್ಮಿಷನ್ ಮಾಡ್ಕೋಬೇಕಲ್ಲ, ಏನ್ ಮಾಡ್ಬೋದು? ನಾಳೆ ಇಂಟರ್ವ್ಯೂ ಮತ್ತೆ ಕಂಡಕ್ಟ್ ಮಾಡ್ತೀನಿ, ನಾಳೆ ಬಾ, ಓದ್ಕೊಂಡು ಬಾ ಅಂತ ವಾಪಸ್ ಹೋಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ಬರ್ಕೊಂಡು ಮತ್ತೆ ಪ್ರಿನ್ಸಿಪಾಲ್ ಮತ್ತೆ ಪ್ರಶ್ನೆ, ಭಾರತ ಸಂವಿಧಾನ ಬರೆದವರು ಯಾರು ಅಂತ ಕೇಳ್ತಾನೆ. ರಾಜೇಂದ್ರ ಪ್ರಸಾದ್ ಅಂತ ಹೇಳ್ತಾನೆ. ತೋರಣಗಲ್ಲು ಯಾಕಪ್ಪ ಮಗನಿಗೆ ಹೇಳಿ ಕಳ್ಸಲ್ಲ ನೀನು ಅಂತದಾಗಬೇಕು. ಇವತ್ತು ಬೇಡ, ನಾಳೆ ಬಾ, ಮನೆಗೆ ಹೋಗಿ ಅಮ್ಮಗ ಅಪ್ಪಗೆ ಒಂಚೂರು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಯಾಕೆ? ಅಡ್ಮಿಷನ್ ಮಾಡ್ಕೋಬೇಕು. ಮತ್ತೆ ಪ್ರಶ್ನೆ, 3 ದಿವಸ ಬರ್ತಾನೆ, 3 ದಿವಸ ಪ್ರಶ್ನೆ ಮಾಡ್ತಾನೆ ಪ್ರಿನ್ಸಿಪಲ್. ಪ್ರಶ್ನೆ ಮಾಡುವಾಗ ಹುಡುಗನಿಗೆ ಪ್ರಶ್ನೆಗೆ ಏನ್ ಮಾಡ್ತಾನೆ ಪ್ರಿನ್ಸಿಪಾಲ್ ಅಂದ್ರೆ, ಅವ್ನು ತಗೋಬೇಕಲ್ಲ, ಈ ತಗೋಬೇಕಲ್ಲ ಇನ್ನೊಂದು ಹಿಡ್ಕಮ್ಮ, ಈ ಅಡ್ಮಿಷನ್ ತಗೋಬೇಕಲ್ಲ ಅನ್ನೋದು ಇನ್ನೊಂದು ಹಿಡ್ಕಮ್ಮ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು ಅಂತ ಕೇಳ್ತಾರೆ. ಬಲ್ಲ ಸರ್, ಪ್ರಶ್ನೆ ಮತ್ತು ಉತ್ತರ ಹೀಗೂ ಕೇಳಬಹುದು ಅನ್ನುವುದಕ್ಕೆ ಪ್ರಶ್ನೆ, ಹೀಗೂ ಉತ್ತರ ಪಡೆಯಬಹುದು ಅನ್ನುವುದಕ್ಕೊಂದು ಉತ್ತರ. ಬೇಕಿತ್ತು ಬೇಕಾದಂತೆ ಮಾಡುವುದು, ಇವೆರಡರ ನಡುವಿನ ಪ್ರಶ್ನೆಯೇ ತಗಬೇಕು ಅನ್ನುವಂಥದ್ದು. ಈ ತಗಬೇಕು ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಅಂತ ಹೇಳ್ತಾ
ಇಷ್ಟೊತ್ತು ನನ್ನ ಮಾತುಗಳಿಗೆ ನೀವು ಕಿವಿಯಾಗಿದ್ದಕ್ಕೆ, ಆಲಿಸಿದ್ದಕ್ಕೆ, ನಿಮ್ಮ ಹೃದಯವಂತಿಕೆಗೆ ನನ್ನದೊಂದು ಚಂದನೆಯ ನಮಸ್ಕಾರ.